ಏನ್ ಬ್ಯಾಟಿಂಗ್ ಗುರು ನಮ್ ಸ್ಕೈದು. ಆಹಾ, ಏನ್ ಬ್ಯಾಟಿಂಗ್ ಗುರು ನಮ್ ಸ್ಕೈದು. ಸಿಂಹಳಿಯರ ಬೌಲರ್ಗಳಿಗಂತೂ ಬಸವಳಿಸಿ ಬಿಟ್ರು. ಪಲೇಕೆಲೆ ಸ್ಟೇಡಿಯಂನ 360 ಡಿಗ್ರಿಯ ಮೂಲೆ ಮೂಲೆಯು ಹೇಳ್ತಾ ಇತ್ತು, ಇದು ಸೂರ್ಯನ ಬೆಂಕಿ ಚೆಂಡು ಅಂತ. ನೂತನ ನಾಯಕನ ಆಕ್ರಮಣಕಾರಿ ಬ್ಯಾಟಿಂಗ್ನಿಂದಾಗಿ ಶ್ರೀಲಂಕಾ ಶೇಕ್ ಆಗಿದ್ದಂತೂ ಸತ್ಯ. ಇದೆಲ್ಲ ಒಂದು ಕಡೆ ಆದರೆ, ಈಗಾಗಲೇ ಗೌತಮ್ ಗಂಭೀರ್ ಟೀಮ್ ಇಂಡಿಯಾಗೆ ಹೊಸ ಕೋಚ್ ಆಗಿ ರಗಡ್ ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ಮೊದಲ ಪಂದ್ಯದಲ್ಲೇ ರಾಮನಂತೆ ಸಮುದ್ರವನ್ನ ದಾಟಿ ರಾವಣನ ವಂಶಸ್ಥರನ್ನು ಸದೆಬಡಿದಿದ್ದಾರೆ. ನ್ಯೂ ಕ್ಯಾಪ್ಟನ್ ಆಗಿ ಸೂರ್ಯ, ಕೋಚ್ ಆಗಿ ಗಂಭೀರ್, ರಾಮ ಲಕ್ಷ್ಮಣರಂತೆ ದ್ವೀಪ ರಾಷ್ಟ್ರಕ್ಕೆ ಸೋಲಿನ ಬರೆ ಎಳೆದಿದ್ದಾರೆ. ಇವರೊಂದಿಗೆ ಕೈ ಜೋಡಿಸಿದ ಭಾರತದ ಬೌಲರ್ಗಳು ವಾನರ ಸೈನ್ಯದಂತೆ ಲೆಗ್ ಬ್ರೇಕ್ ಬೌಲರ್ ರಿಯಾನ್ ಪರಾಗ್ 5 ರನ್ ನೀಡಿ 3 ವಿಕೆಟ್ ಕಿತ್ತು ಮಿಂಚಿದರು. ಅದೇ ರೀತಿಯಾಗಿ ಹರ್ಷದೀಪ್ ಸಿಂಗ್ ಮತ್ತು ಅಕ್ಷರ್ ಪಟೇಲ್ ತಲಾ 2 ವಿಕೆಟ್ ಕಿತ್ತು ಲಂಕಾ ಕುಸಿತಕ್ಕೆ ಕಾರಣರಾದರು. ಒಟ್ಟಿನಲ್ಲಿ ಏನೇ ಹೇಳಿ, ಹನುಮಂತನ ವಾರವಾದ ಶನಿವಾರದಂದೇ 43 ರನ್ಗಳ ಅಂತರದಿಂದ ನಮ್ಮ ಹೆಮ್ಮೆಯ ಇಂಡಿಯಾ ಗೆದ್ದು ಬೀಗಿದೆ. ಪಲೇಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ T20 ಪಂದ್ಯದಲ್ಲಿ ಪ್ರವಾಸಿ ಟೀಂ ಇಂಡಿಯಾ 43 ರನ್ಗಳ ಬೃಹತ್ ಜಯ ದಾಖಲಿಸಿದೆ. ಈ ಮೂಲಕ T20 ವಿಶ್ವಕಪ್ ಬಳಿಕ ಚುಟುಕು ಮಾದರಿಯ ತಂಡದ ನಾಯಕತ್ವ ವಹಿಸಿಕೊಂಡಿರುವ ಸೂರ್ಯಕುಮಾರ್ ಯಾದವ್ ಹಾಗೂ ತಂಡದ ನೂತನ ಮುಖ್ಯ ಕೋಚ್ ಆಗಿರುವ ಗೌತಮ್ ಗಂಭೀರ್ಗೆ ಗೆಲುವಿನ ಶುಭಾರಂಭ ಸಿಕ್ಕಿದೆ. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ ತಂಡ 7 ವಿಕೆಟ್ ಕಳೆದುಕೊಂಡು ಬರೋಬ್ಬರಿ 213 ರನ್ ಕಲೆ ಹಾಕಿತು. ಗುರಿ ಬೆನ್ನಟ್ಟಿದ ಶ್ರೀಲಂಕಾ ತಂಡ ಉತ್ತಮ ಆರಂಭದ ಹೊರತಾಗಿಯೂ ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಲ್ಲಿ ವಿಫಲವಾಯಿತು. ಅಂತಿಮವಾಗಿ ತಂಡ 20ನೇ ಓವರ್ನಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 170 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಅಬ್ಬರಿಸಿದ ಭಾರತದ ಬ್ಯಾಟಿಂಗ್ ವಿಭಾಗ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಕ್ಕೆ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಉತ್ತಮ ಆರಂಭ ನೀಡಿದರು. ಪವರ್ ಪ್ಲೇನಲ್ಲಿ ಇಬ್ಬರು 74 ರನ್ ಸೇರಿಸಿದರು. ಗಿಲ್ 16 ಎಸೆತಗಳಲ್ಲಿ 34 ರನ್ ಮತ್ತು ಯಶಸ್ವಿ 21 ಎಸೆತಗಳಲ್ಲಿ 40 ರನ್ ಕಲೆ ಹಾಕಿದರು. ಆದಾಗ್ಯೂ ಈ ಇಬ್ಬರು ಆಟಗಾರರು ಸತತ 2 ಎಸೆತಗಳಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ಗೆ ಮರಳಿದರು. ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ತಮ್ಮದೇ ಶೈಲಿಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಶ್ರೀಲಂಕಾ ತಂಡವನ್ನು ಮತ್ತೆ ಒತ್ತಡಕ್ಕೆ ತಳ್ಳಿದರು. ಸೂರ್ಯ ಕೇವಲ 22 ಎಸೆತಗಳಲ್ಲಿ ಅರ್ಧ ಶತಕವನ್ನು ಪೂರ್ಣಗೊಳಿಸಿದರು. ಆದರೆ ತಮ್ಮ ಅರ್ಧ ಶತಕವನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸುವಲ್ಲಿ ವಿಫಲರಾದ ಸೂರ್ಯ 26 ಎಸೆತಗಳಲ್ಲಿ 58 ರನ್ ಗಳಿಸಿ ಔಟ್ ಆದರು. ಅಂತಿಮವಾಗಿ ಪಂತ್ 33 ಎಸೆತಗಳಲ್ಲಿ 49 ರನ್ ಕೊಡುಗೆ ನೀಡಿದರೆ, ಅಕ್ಷರ್ ಪಟೇಲ್ ಇನ್ನಿಂಗ್ಸ್ ನ ಕೊನೆಯ ಎಸೆತದಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ತಂಡದ ಸ್ಕೋರ್ ಅನ್ನು 213 ರನ್ ಗಳಿಗೆ ಕೊಂಡೊಯ್ದರು. ನಿಸಾಂಕ್ ಮೆಂಡಿಸ್ ಸ್ಫೋಟಕ ಬ್ಯಾಟಿಂಗ್. ಈ ಬೃಹತ್ ಗುರಿ ಬೆನ್ನಟ್ಟಿದ ಶ್ರೀಲಂಕಾ ಕೂಡ ಟೀಂ ಇಂಡಿಯಾಗೆ ತಕ್ಕ ಪ್ರತ್ಯುತ್ತರ ನೀಡಿತು. ಆರಂಭಿಕರಾದ ಪಾತುಮ್ ನಿಸಾಂಕ್ ಮತ್ತು ಕುಸಾಲ್ ಮೆಂಡಿಸ್ ನಡುವೆ ಕೇವಲ 52 ಎಸೆತಗಳಲ್ಲಿ 84 ರನ್ಗಳ ಜೊತೆಯಾಟವಿತ್ತು. ಇಬ್ಬರು ಬ್ಯಾಟ್ಸ್ಮನ್ಗಳು ಭಾರತದ ಬೌಲರ್ಗಳ ಬೆವರಿಳಿಸಿದರು. ಆದರೆ 9ನೇ ಓವರ್ನಲ್ಲಿ ಕುಸಾಲ್ ಮೆಂಡಿಸ್ ಅವರನ್ನು ಔಟ್ ಮಾಡುವ ಮೂಲಕ ಹರ್ಷದೀಪ್ ಸಿಂಗ್ ಟೀಂ ಇಂಡಿಯಾಕ್ಕೆ ಮೊದಲ ಯಶಸ್ಸು ತಂದುಕೊಟ್ಟರು. ಆದರೆ ಪಾತುಮ್ ನಿಸಾಂಕ್ ಮಾತ್ರ ತಮ್ಮದೇ ಹೊಡಿಬಡಿ ಆಟವನ್ನ ಮುಂದುವರಿಸಿ 4 ಸಿಕ್ಸರ್ ಮತ್ತು 7 ಬೌಂಡ್ರಿಗಳ ಸಹಾಯದಿಂದ 79 ರನ್ ಬಾರಿಸಿ 15ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ಗೆ ಬಲಿಯಾದರು. ಇಲ್ಲಿಂದ ಪಂದ್ಯ ಟೀಂ ಇಂಡಿಯಾದತ್ತ ಹೊರಳಿತು. ಅಕ್ಷರ್ ಅದೇ ಓವರ್ನಲ್ಲಿ ಕುಸಾಲ್ ಪೆರೇರಾ ಅವರನ್ನು ಔಟ್ ಮಾಡಿದರೆ, ಆ ಬಳಿಕ ಶ್ರೀಲಂಕಾದ ಪೆವಿಲಿಯನ್ ಪರೇಡ್ ಆರಂಭವಾಯಿತು. 158 ರನ್ ಗಳಿಸುವಷ್ಟರಲ್ಲಿ 4ನೇ ವಿಕೆಟ್ ಕಳೆದುಕೊಂಡಿದ್ದ ಶ್ರೀಲಂಕಾ ಆ ನಂತರ ಕೇವಲ 12 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಆಯಿತು. ಇದರರ್ಥ ಶ್ರೀಲಂಕಾ 12 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತು. ಡೆತ್ ಓವರ್ಗಳಲ್ಲಿ ಟೀಂ ಇಂಡಿಯಾ ಉತ್ತಮವಾಗಿ ಬೌಲಿಂಗ್ ಮಾಡಿದ್ದು, ಇದರ ಪರಿಣಾಮ ಮೊದಲ T20ಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ಏನೇ ಆಗಲಿ ಬಲು ಅಪರೂಪ ನಮ್ ಜೋಡಿ ಅಂತಿದೆ ಗೌತಮ್ ಗಂಭೀರ್ ಹಾಗೂ ಸೂರ್ಯಕುಮಾರ್ ಯಾದವ್ ಜೋಡಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.